ಹಿಂಗ ಊಟ ವ್ಯವಸ್ಥೆ ಹೆಂಗ್ ನಡೀತಾ ಇದೆ? ಊಟ ಇಲ್ಲ, ಮಕ್ಕಳೆಲ್ಲ ಕೊಂಡೋಗಿ ಜೈಲು ಹಾಕೋಣ ಮಕ್ಕಂಬರಿ ಊಟ ಇಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ಆಮೇಲೆ ದನ ಕರಿಗೆ ನೀರು ಕೊಡೋರಿಲ್ಲ, ಹುಲ್ಲಿಲ್ಲ, ಎಲ್ಲೆಲ್ಲಿ ಬಿದ್ದು ಅಲ್ಲಲ್ಲೇ ಸಾಯ್ತವೆ. ಹಿಂಗಾಗೊಂಡು ಅದೇ ನಮ್ಮ ಪರಿಸ್ಥಿತಿ. ನಾವು ಇನ್ನೇನು ಹೇಳಲಿ? ಮಕ್ಕಳುಗಳಿಗೆಲ್ಲ ಮಕ್ಕಂಬರಿಗೆಲ್ಲ ಊಟ ಇಲ್ಲ ನೋಡಿ. ಸ್ವಲ್ಪ ಮಾಡ್ತಾವ್ರೆ ಈಗ ಒಂದು 2 ದಿವಸದಿಂದ. ಅಲ್ಲೊಂದು ಸ್ವಲ್ಪ ಬಂದು ಊಟ ಮಾಡ್ಕೊತವೆ. ಸುಮಾರು ಮಕ್ಕಳಿಗೆಲ್ಲ ಅವ್ವ ಅಪ್ಪ ಎಲ್ಲ ಮಾಡಿದ್ರೆ ಬರೀ ಮಕ್ಕಳೇ ಇದ್ದಾರೆ, ಇನ್ನು ಯಾರೂ ಇಲ್ಲ ಅವ್ರ ಮನೇಲಿ. ಮಕ್ಕಳು ಇರ್ತಾವೆ, ಇನ್ಯಾರು? ಹೌದು. ಅವ್ವ ಅಪ್ಪ ಹೋದ್ಮೇಲೆ ಇನ್ಯಾರು ಇದ್ದಾರೆ? ಹಂಗೆ ಅವ್ವ ಅಪ್ಪ ಹೋದ್ಮೇಲೆ ಇನ್ಯಾರು? ಮಕ್ಕಳಿರ್ತಾವೆ, ಮಕ್ಕಳಿಲ್ಲ, ಅಲ್ಲಿ ಇಲ್ಲಿ ಬಿದ್ದಾವೆ. ವಯಸ್ಸಾದವರು ಇದ್ದಾರೆ ನಿಮ್ಮಂತ ಸುಮಾರು ಜನ ವಯಸ್ಸಾದವರು ಇದ್ದಾರೆ. ವಯಸ್ಸಾದ್ರು ನಾವು 4-5 ಜನ ಇಮ್ಮಿ ಈ ಊರಲ್ಲಿ. ನಾವು 4-5 ಜನ ಇಮ್ಮಿ. ದನ ಕರುಗಳೆಲ್ಲ ಯಾರು ಹೆಂಗೆ ಈಗ? ದನ ಕರುಗಳು ಯಾರು ನೋಡ್ತಾರೆ? ದನ ಕರಿಗೆಲ್ಲ ನಾವೇ ನೋಡ್ಬೇಕು. ಈಗ ಹುಲ್ಲೆಲ್ಲ ಅದು ಹೆಂಗೆ? ಈಗ ಎಲ್ಲೂ ಮೇವಿಲ್ಲ, ಬರ ಇದೆ ಅಲ್ವಾ? ಅದರಿಂದ ಹುಲ್ಗಳೆಲ್ಲ ವೃತ್ತಿ ಹೆಂಗೆ ಈಗ? ಊಟ ಇಲ್ಲ, ಅವಕ್ಕೂ ಹುಲ್ಲಿಲ್ಲ, ನೀರಿಲ್ಲ, ಭಾರಿ ಕಷ್ಟ ಇದೆ. ಮಾದೇವರೇ ಮಾತಾಡಿ, ಸೈಲೆಂಟ್ ಆಗಿರಿ ಒಂಚೂರು ಮಾತಾಡೋಣ. ಹುಲ್ಲಿಲ್ಲ. ಈಗ ದನ ಕರುಗಳಿಗೆ ಹುಲ್ಲು ವ್ಯವಸ್ಥೆ ಹೆಂಗೆ ಈಗ? ಹುಲ್ಲಿಲ್ಲ. ಇಲ್ಲ, ಈಗ ದನಗಳು ಹುಲ್ಲೇ ಇಲ್ಲ, ಅವಕ್ಕೆ ಸುಮ್ಮನೆ ನೀರು ಕುಡಿಸ್ಕೊಂಡು ಅಲ್ಲಲ್ಲಿ ಬಿದ್ದು ಬಿದ್ದು ಸಾಯ್ತವೆ. ಯಾರು ಈಗ ಅಧಿಕಾರಿಗಳಲ್ಲಿ ಯಾರೇ ಬಂದು ಹುಲ್ಲು ವ್ಯವಸ್ಥೆ ಮಾಡಿಲ್ಲ. ನನಗೆ ಇನ್ಸಿಡೆಂಟ್ ಆಗಿದೆ, ಆಗ್ಬಾರ್ದಾಗಿತ್ತು, ಆಗಿದೆ. ಈಗ ಏನಪ್ಪ ಅಂತಂದ್ರೆ ದನ ಕರುಗಳಿಗೆ ಹುಲ್ಲು ವ್ಯವಸ್ಥೆ ಯಾರು ಮಾಡಿಲ್ಲ ಇದುವರೆಗೂ ಬಂದು. ದನ ಕರುಗಳ ಹುಲ್ಲು ವ್ಯವಸ್ಥೆ ಏನಿಲ್ಲ. ಅದೇ ಮಕ್ಕಳು ಮತ್ತೆ ಇವುಗಳಿಗೆಲ್ಲ ಏನೋ ಊಟದ ವ್ಯವಸ್ಥೆ ಅದೆಲ್ಲ